ಕೊಪ್ಪಳ ಜಿಲ್ಲಾ ಪೊಲೀಸರು ಭರ್ಜರಿ ಬೇಟೆ ನಡೆಸಿದ್ದಾರೆ. ವಿವಿಧ ಕಳ್ಳತನ ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು. 3 ಠಾಣಾ ವ್ಯಾಪ್ತಿಯಲ್ಲಿನ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಕೊಪ್ಪಳ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಬಹಳ ದಿನಗಳಿಂದ ಹಾವಳಿ ಇಟ್ಟಿದ್ರು ಕಳ್ಳರು. ಅದರಲ್ಲೂ 3 ಠಾಣಾ ವ್ಯಾಪ್ತಿಯಲ್ಲಿನ ಕೇಸಸ್ಗಳನ್ನು ಭೇದಿಸಿದ್ದಾರೆ. 17,25,000 ಮೌಲ್ಯದ ಆಭರಣ ಸೇರಿ ನಗದನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಾದಂತಹ ರಹೀಂ ಹಾಗೆ ಅಲಿಯನ್ನು ಬಂಧಿಸಿದ್ದಾರೆ. ಕುಷ್ಟಗಿ ಠಾಣೆಯ ಪೊಲೀಸರಿಂದ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ 4,60,000ಕ್ಕಿಂತ ಹೆಚ್ಚು ಹಣ ಜಪ್ತಿ ಮಾಡಲಾಗಿದೆ. ಗಂಗಾವತಿಯಲ್ಲಿ ಮನೆ ಕಳ್ಳತನ ಮಾಡಿದ್ದ ಹನುಮೇಶ್ ಭಜಂತ್ರಿನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವನಿಂದ 9,10,000 ಮೌಲ್ಯದ ಆಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ನಗದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಚಿನ್ನಾಭರಣ, ಮೊಬೈಲ್ಗಳು, ಅವರೇನೆಲ್ಲ ಕಳ್ಳತನ ಮಾಡಿದ್ರು ಎಲ್ಲವನ್ನು ವಾಪಸ್ ಈಗ ಜಪ್ತಿಯನ್ನು ಮಾಡಿಕೊಳ್ಳಲಾಗಿದೆ. ಪೂರಾ ಎಂಟರ್ಪ್ರೈಸಸ್ ಅಂತ ಮೊಬೈಲ್ ಅಂಗಡಿಯಲ್ಲಿ ಅಂದಾಜು 15 ಲಕ್ಷ ಅಷ್ಟು 81 ಮೊಬೈಲ್ಗಳು ಕಳ್ಳತನ ಆಗಿತ್ತು. ಸೊ ಅದರ ಪ್ರಯುಕ್ತ ಮತ್ತೆ 13 ಮೊಬೈಲ್ಗಳು ಹಾಗೂ 13 ಮೊಬೈಲ್ ಅಷ್ಟು ಹಣ ಅವ್ರ ಆರೋಪಿಗಳಾದಂಥ ಸಲ್ಮಾನ್ ಹಾಗೂ ಸೈಯದ್ ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದು. ಅದರ ಅಂದಾಜು ವ್ಯಾಲ್ಯೂ 2,38,000. ಸೊ ಟೋಟಲ್ ಅದರಲ್ಲಿ ನಾವು 53 ಮೊಬೈಲ್ಗಳು ಈಗ ಪತ್ತೆ ಮಾಡಿದ್ದೀವಿ. ಇನ್ನೂ 27 ಇನ್ನೂ ಮೊಬೈಲ್ಗಳು ವಶ ಆಗಬೇಕು. ಅದು ಸದ್ಯದಲ್ಲಿ ನಾವು ಮತ್ತೆ ಮಾಡ್ತೀವದು. ಅದ್ರ ಜೊತೆಗೆ ಶಿರಗುಪ್ಪ ಠಾಣಾ ವ್ಯಾಪ್ತಿಯಲ್ಲಿ ಶಿರಗುಂಪಿ ವಿಲೇಜ್ ಕುಷ್ಟಗಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಳ್ಳತನದ ಪ್ರಕರಣ ದಾಖಲಾಗಿದ್ದು, ಅವರು ಹನುಮವ್ವ ಅವ್ರ ಮನೆಯಲ್ಲಿ ಸುಮಾರು 40 ಗ್ರಾಮ್ ಅಷ್ಟು ಬಂಗಾರ, ಅಂದಾಜು ಅದರ ಬೆಲೆ 2,20,000 ಅಷ್ಟು ಅವರು ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು. ಸೊ ಅದರ ಪ್ರಯುಕ್ತ ಮಸ್ತಾನ್ ಅನ್ನೋರಿಗೆ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಅದು ಎಂಟೈರ್ 40 ಗ್ರಾಮ್ ಅಷ್ಟು ಅವ್ರ ಕಡೆಯಿಂದ ವಶಪಡಿಸ್ಕೊಂಡಿರ್ತೇವೆ. ಸೊ ಈ ಪ್ರಕರಣಲ್ಲೂ ಕೂಡ ನಮ್ಮ DSP ಪಾಟೀಲ್ ಹಾಗೂ ನಮ್ಮ CPI ಆದಂತಹ ಬಿಸ್ನಳ್ಳಿ ಹಾಗೂ ಯಶವಂತ್ ಇವರು ನಮ್ಮ ಹನುಮಂತಪ್ಪ ತಳವಾರ್ PSI ಹಾಗೂ ಚಂದ್ರು ನಮ್ಮ ಫಿಂಗರ್ ಪ್ರಿಂಟ್ ಅವರು, ಸಿಬ್ಬಂದಿಗಳಾದಂಥ ಶ್ರೀಧರ್, ಪ್ರಶಾಂತ್, ಸಂಗಮೇಶ್, ಹನುಮಂತ್, ಪರಶುರಾಮ್, ಜೈ ಭೀಮ್, ಪ್ರಸಾದ್ ಹಾಗೂ ಇನ್ನಿತರು ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಪ್ರಶಂಸನಾ ಪತ್ರ ಹಾಗೂ ಬಹುಮಾನವನ್ನು ಕೊಡ್ತೀವಿ. ಒಟ್ಟಾರೆಯಾಗಿ ಟೋಟಲ್